ನೀವು ಯಾವುದೇ ಪಾಕಶಾಲಾ ಔಟ್ಲೆಟ್ಗೆ ಹೋಗಿ ಅಲ್ಲಿ ಒಂದು ಮೆನು ಕಾರ್ಡ್ ಅಂತ ಇರುತ್ತೆ. ಆ ಮೆನು ಕಾರ್ಡ್ ಆ್ಯಕ್ಚುಲಿ ಮೆನು ಬುಕ್ ಇವ್ರದ್ದು, ಮೆನು ಕಾರ್ಡ್ ಅಂತ ಹೇಳೋಂಗಿಲ್ಲ. ಯಾಕೆ ಅಂದರೆ ಅಷ್ಟು ಐಟಮ್ಸು, ಅಂದರೆ ಅದು ನಾರ್ತ್ ಇಂಡಿಯನ್ ಆಗಿರ್ಬೋದು, ಕಾಂಟಿನೆಂಟಲ್ ಆಗಿರ್ಬೋದು, ಸೌತ್ ಇಂಡಿಯನ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗ್ಬೋದು, ಅಥವಾ ಜ್ಯೂಸ್ಗಳಾಗ್ಬೋದು, ಮಿಲ್ಕ್ ಶೇಕ್ಗಳಾಗ್ಬೋದು, ಐಸ್ ಕ್ರೀಮ್ಗಳಾಗ್ಬೋದು, ನಿಮ್ಗೆ ಏನು ಬೇಕೋ ಅದಷ್ಟು ಕೂಡ ಮೆನುನಲ್ಲಿರುತ್ತೆ. ಇದಲ್ದಿರ ನಾವು ಪಾಕಶಾಲಾದಲ್ಲಿ ಅಬ್ಸರ್ವ್ ಮಾಡೋದೇನೆಂದರೆ ಸ್ಪೆಷಲ್ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ನನಗೆ ಭಾಳ ಖುಷಿ ಕೊಟ್ಟಿದ್ದು ಅಂದರೆ ಉಡುಪಿ ಮೃಷ್ಟಾನ್ನ ಭೋಜನ. ಇಲ್ಲಿ ರಘು ಅವರಿದ್ದಾರೆ, ಕುಂದಾಪುರದವರು. ಹಾಗಾಗಿ ಉಡುಪಿ ಮೃಷ್ಟಾನ್ನ ಭೋಜನದ ಹಿಂದೆ ಇರತಕ್ಕಂಥ ಕೈ ಅವ್ರದ್ದೇ. ಅಂದರೆ 3 ಔಟ್ಲೆಟನ್ನು 4 ಔಟ್ಲೆಟ್ಗೂ ಮೃಷ್ಟಾನ್ನ ಭೋಜನ ಮಾಡಿದ್ದು, ಎಲ್ಲ ಕಡೆ ನೀವೇ ಮಾಡಿ ಕಳಿಸಿದ್ದು. ಹೆಂಗಿತ್ತು ಸರ್ ಇದು? ಹೆಂಗೆ ಶುರುವಾಯಿತು ಈ ಐಡಿಯಾ? ಉಡುಪಿ ಮೃಷ್ಟಾನ್ನ ಭೋಜನ ಮಾಡಬೇಕು ಅನ್ನೋ ಐಡಿಯಾ ಹೆಂಗೆ ಶುರುವಾಯಿತು? ಯಾವ ರೀತಿ ನೀವು ಅಡುಗೆಗಳನ್ನು ಸೆಲೆಕ್ಟ್ ಮಾಡಿದ್ರಿ? ಇದೇ ಮಾಡಬೇಕು ಅಂತ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ? ಕುಂದಾಪುರ ಶಾಲೆಯಲ್ಲಿ ಹೆಂಗೆ ನಿಭಾಯಿಸಿದ್ರಿ ಅದನ್ನು ಹೇಳಿ ಸರ್. ಚೆನ್ನಾಗಿ ಇದು ಮಾಡಿ ಊರ್ದ ತಿಂಡಿ, ಊರ್ ಸ್ಟೈಲ್ದು, ಮತ್ತು ಕಡ್ಗಿ ಪಲ್ಯ ಇದೆಲ್ಲ ಊರು ತಿಂಡಿ ತೋರಿಸಿ ಥರ ಕಸ್ಟಮರಿಗೆ ಕೊಟ್ಟಿದ್ದು. ಮತ್ತು ಪನ್ನೀರ್ ರವೆ ಇಡ್ಲಿ. ಹಾಂ, ಅದು ನಮ್ಮದು. ಮತ್ತು ಯಜಮಾನರು ತತ್ತಾರೆ ಮನೆಯಿಂದ ಡಬ್ಬದಲ್ಲಿ ಇದೇ ಥರ ಐಟಮ್ ಬರಬೇಕಂತೇಳಿ. ಅದು ನಮ್ಗೆ ಖುಷಿ ಕೊಡುತ್ತೆ. ಅದೇ ಥರನೇ ಮಾಡ್ತೀವಿ ನಾವು ಐಟಮ್. ಹೌದಾ? ಹೌದು, ಫ್ಯಾಂಟಾಸ್ಟಿಕ್. ಹಾಂ, ಸೊ ಅದನ್ನು ಪ್ರಯೋಗ ಮಾಡಿ ಮಾಡ್ತೀರಾ? ಹಾಂ, ತುಂಬ ತತ್ತಾರೆ. ಉಡುಪಿ ಮೃಷ್ಟಾನ್ನ ಭೋಜನ ತುಂಬ ಚೆನ್ನಾಗಿ ವರ್ಕ್ ಆಯಿತು ನನ್ನ ಪ್ರಕಾರ. ಒಂದು ಉಡುಪಿ ಮೃಷ್ಟಾನ್ನ ಭೋಜನ ಅನ್ನೋದು ಬಂದು ಯಜಮಾನ್ರು ಬಂದು ಅವ್ರ ಮನೆ ಮಾಡಿ ತೊಗೊಂಬಂದು ನಮ್ಮ ಭಟ್ರುಗಳಿಗಿರ್ಬೋದು, ನಮ್ಮ ಮ್ಯಾನೇಜರ್ಗಳಿಗಿರ್ಬೋದು ಒಂದು ಕೊಟ್ಟು ಟೇಸ್ಟ್ ಮಾಡಿಸ್ತಾ ಇದ್ರು. ತುಂಬ ಚೆನ್ನಾಗಿ ವರ್ಕ್ ಆಯಿತು. 25 ಐಟಮ್ ಮೇಲಿತ್ತು ಅದು. ಪ್ರತಿ ವರ್ಷ ಐ ಥಿಂಕ್ ಮಾರ್ಚ್ ಏಪ್ರಿಲಲ್ಲಿ ಮಾಡ್ತೀರಾ ಅಲ್ವಾ ಅದು? ಮಾರ್ಚ್ ಏಪ್ರಿಲಲ್ಲಿ ಉಡುಪಿ ಮೃಷ್ಟಾನ್ನ ಭೋಜನ ಅಂತ ಒಂದು ಸ್ಪೆಷಲ್ ಮಾಡ್ತಾರೆ. ಅದು ಅಲ್ದಿರ ಈಗ ಮ್ಯಾಂಗೋ ಸೀಸನ್, ಮ್ಯಾಂಗೋ ಸ್ಪೆಷಲ್ಸ್ ಮಾಡ್ತಾರೆ. ಹೀಗೆ ಅನೇಕ ಇನೋವೇಷನ್ಸ್ ಮತ್ತು ಎಕ್ಸ್ಪರಿಮೆಂಟೇಷನ್ಸ್ಗಳು ಪಾಕಶಾಲೆಯಲ್ಲಿ ಕನ್ಸಿಸ್ಟೆಂಟಾಗಿ ನಡೀತಾ ಇರುತ್ತೆ. ಅದಕ್ಕೆ ವಾಸುದೇವ್ ಅಡಿಗ ಅವರು ತುಂಬ ಶ್ರಮ ವಹಿಸ್ತಾ ಇರ್ತಾರೆ. ಇವರೆಲ್ಲ ಅವರ ಸಪೋರ್ಟಾಗಿ ನಿಂತ್ಕೊಂಡು ಅವ್ರು ಏನು ಕನಸು ಕಾಣ್ತಾರೆ ಆ ಕನಸನ್ನು ನನಸು ಮಾಡೋದಕ್ಕೆ ಇವರೆಲ್ಲ ಕಷ್ಟಪಡ್ತಾರೆ. ಅದು ಭಾಳ ಖುಷಿಯಾಗುತ್ತೆ. ಎಲ್ಲ ಥರ ಅಡುಗೆಗಳನ್ನು ಮಾಡೋದು ಒಂದು ತಯಾರಿಯನ್ನು ಕೊಡ್ತಾರೆ. ಇಲ್ಲಿ ನಮ್ಮ ರೋಟಿ ಮೇಕರಾಗಿ ಸ್ಟಾರ್ಟ್ ಮಾಡಿದವರು ರಾಮು ಅವರು. ರೋಟಿ ಅಂದರೆ ನಾರ್ತ್ ಇಂಡಿಯನ್ ಅಲ್ವಾ? ಬರೀ ರೋಟಿಗಳು ಮಾಡ್ತಿದ್ರ? ಕರಿ ಗಿರಿ ಎಲ್ಲ ಮಾಡೋಕ್ಕೆ ಶುರು ಮಾಡಿ? ಎಲ್ಲ ಮಾಡ್ತೀವಿ ಸರ್. ಎಲ್ಲ ಮಾಡ್ತೀರಾ? ನಾರ್ತ್ ಇಂಡಿಯನ್, ಚೈನೀಸು, ತಂದೂರಿ. ಈ ಕಡೆ ಬಂದರೆ ಇಡ್ಲಿ, ರವೆ ಇಡ್ಲಿ, ಕಾಫಿನ ಮಾಡ್ತೀವಿ, ಜ್ಯೂಸು. ಓಕೆ, ಎಲ್ಲ ಆಲ್ರೌಂಡ್. ಹೋಟ್ಲಲ್ಲಿ ಯಾವ್ಯಾವ ಐಟಮ್ ಇದೆ ಎಲ್ಲನೂ ಮಾಡ್ತೀನಿ. ಇಂಥ ಐಟಮ್ ಬರೋಂಗಿಲ್ಲ ಅಂತ ಏನಿಲ್ಲ ನಮಗೆ. ಅದು ಪಾಕಶಾಲಾದ ಒಂದು ವೈಶಿಷ್ಟ್ಯ ಅನ್ಸುತ್ತಲ್ವಾ? ಪಾಕಶಾಲಾದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಟ್ರೈನಿಂಗ್ ಸಿಗುತ್ತೆ. ಅಂದರೆ ಇವಾಗ ಒಬ್ಬರು ಕಾಫಿ ಮಾಸ್ಟರ್ ಥರ ಬಂದರೆ ಕಾಫಿ ಮಾಡೋದ್ರ ಜೊತೆಗೆ ಇಡ್ಲಿ ಮಾಡೋದು ಹೇಳ್ಕೊಡ್ತಾರೆ, ದೋಸೆ ಮಾಡೋದು ಹೇಳ್ಕೊಡ್ತಾರೆ, ಇನ್ನೇನೋ ನಾರ್ತ್ ಇಂಡಿಯನ್ ಕರಿ ಮಾಡೋದು ಹೇಳ್ಕೊಡ್ತಾರೆ. ಎಲ್ಲವನ್ನು ಎಲ್ಲ ಕಡೆ ಡಿಪಾರ್ಟ್ಮೆಂಟಲ್ಲೂ ಟ್ರೈನಿಂಗ್ ಕೊಡ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಎಂಪ್ಲಾಯಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಆಗಿ ಪರಿಪೂರ್ಣ ಆಗಿರ್ತಾರೆ. ಅದೊಂದು ನಿಮ್ಮಲ್ಲಿ ನನಗೆ ಕಾಣಿಸ್ತಾ ಇದೆ. ನೀವು ಇಷ್ಟು ಜನರಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ. ನಾನು ಬಂದು ಸ್ಟಾರ್ಟಿಂಗ್ ರೊಟ್ಟಿ ಮೇಕರ್ ಅಷ್ಟೇ ಸರ್. ನಾನು ಕಲ್ತಿದ್ದು ರೊಟ್ಟಿ ಸ್ಟಾರ್ಟಿಂಗ್ ಬಂದು. ಅದಾದಮೇಲೆ ಒಂದೊಂದೇ ಸ್ಟೆಪ್ ಕಲ್ತ್ಕೊಂಡು ಬಂದೆ ನಾನು. ಈ ಹಡಿಗಾಸ್ ಗ್ರೂಪಿಗೆ ಬಂದ ಮೇಲೆ ಕಲ್ತಿದ್ದು ನಾನು ಸುಮಾರು ಐಟಮ್. ನಾರ್ತ್ ಇಂಡಿಯನ್ನು, ಚೈನೀಸು ಬೇರೆ ಕಡೆ ಕಲ್ತಿದ್ವಿ. ಬಟ್ ಸೌತ್ ಇಂಡಿಯನ್ ತೊಗೊಂಡ್ರೆ ಇಡ್ಲಿ, ಪೂರಿ ಇವೆಲ್ಲ ಕಲ್ತಿದ್ದೆಲ್ಲ ಇಲ್ಲಿಗೆ ಬಂದಮೇಲೆ, ಪಾಕಶಾಲಾ ಹೋಟ್ಲಿಗೆ ಬಂದಮೇಲೆ ಎಲ್ಲ ನಾನು ತಗೊಂಡಿದ್ದು. ಕಲೀಲಿಕ್ಕೆ ಒಳ್ಳೆ ಅನುಕೂಲ ಇದೆ. ಪ್ರತಿಯೊಂದು ಐಟಮ್ ಕಲೀಲಿಕ್ಕೆ ಒಳ್ಳೆ ಯಾವ ಐಟಮ್ ಬೇಕೋ ಆ ಐಟಮ್ ಯಜಮಾನರು ರೀಸೆಂಟಾಗಿ ತಂದುಕೊಟ್ರು. ಅಕ್ಕ ಮಾಡಿದ್ದು ಅಂತ ಹೇಳಿ ಒಂದು ಕೂಡ್ ತಂದು ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ನಾನು ಅವತ್ತು ಯಜಮಾನ್ ಹೇಳಿದ್ರು, ರಾಘು ಭಟ್ರಿಗೆ ಎಕ್ಸ್ಪೆಷಲಿ ಅವ್ರಿಗೆ ತೊಗೊಂಡೋಗಿ ಕೊಟ್ಟು ತಿನ್ಸಿ ಬನ್ನಿ ಅಂತ ಹೇಳಿದರು. ನಾನು ಅದನ್ನು ತೊಗೊಂಡೋಗಿ ಕೊಟ್ಟು ರಾಘು ಭಟ್ರ ಹತ್ರ ಕೊಟ್ಟು ಇದು ಈ ಥರ ಬರಬೇಕು ಭಟ್ರೆ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದೀನಿ. ಆ ಟೇಸ್ಟ್ ನೋಡಿ ಅದೇ ಥರ ಮಾರನೇ ದಿನ ಮಾಡಿ ಯಜಮಾನ್ ತೋರಿಸ್ತಾರೆ. ಅವ್ರು ಬರೋದೇ 8 ಲ್ಯಾಕ್ಗೆ ಫಸ್ಟ್ ಸರ್. ಫ್ಯಾಂಟಾಸ್ಟಿಕ್. ಅದು ತೊಗೊಂಡು ಬರೋದೇ 8 ಲ್ಯಾಕ್ ಫಸ್ಟು. ನಮ್ಮ ಹತ್ರ ಕೊಟ್ಟು ಇದನ್ನು ಹಿಂಗೆ ಮಾಡಿ ಹಿಂಗೆ ಮಾಡಿಸಿ ಅಂತ ಹೇಳಿ ಕೊಡ್ತಾರೆ ನಮ್ಮ ಬಾಸು. ಫ್ಯಾಂಟಾಸ್ಟಿಕ್. ನನಗೆ ಇದು ಭಾಳ ಖುಷಿ ಕೊಡ್ತಕ್ಕಂಥ. ನಾಲ್ಕು ಸಲ ತಂದು ಕೊಡ್ತಾರೆ. ಒಂದೊಂದು ಐಟಮ್ ಕೂಟ ಆಗಲಿ, ಸಾಂಬಾರಾಗಲಿ, ರಸಮ್ ಆಗಲಿ, ಸಾಗು ಆಗಲಿ ಅದೇ ಥರ ಟೇಸ್ಟ್ ಮಾಡಿ. ಅವ್ರು ಬೇರೆ ಎಲ್ಲೆಡೆ ತಿಂದ್ರೂ ಅದನ್ನು ತಗೊಂಡು ಬಂದು ರಮಣ ಇದೇ ಥರ ಬರಬೇಕು, ಈ ಐಟಮ್ ಹಿಂಗೆ ಬಂದ್ರೇ ಹಿಂಗೆ ಬರುತ್ತೆ, ಚೆನ್ನಾಗಿರುತ್ತೆ, ಇದೇ ಥರ ಮಾಡಿಸಿ ಅಂತ ಹೇಳಿ ಅದಕ್ಕೆ ಏನು ಎಷ್ಟು ಐಟಮ್ ಹಾಕ್ಬೋದಮ್ಮ ಅಂತ ಅನಿಸ್ಬಿಡ್ತದೆ. ನೋಡಿ, ಇದರಲ್ಲಿ ಒಂದು ಏನು ಅರ್ಥ ಆಗುತ್ತೆ ಅಂದರೆ, ಒಂದು ವಾಸುದೇವ್ ಅಡಿಗಾರ್ ಅವರಿಗೆ ಒಂದು ಎಂಥ ಅದ್ಭುತವಾದಂಥ ಟೇಸ್ಟ್ ಇದೆ ಅಂತ.
ಅಂದರೆ ಯಾವುದೋ ಎಲ್ಲೋ ಏನೋ ತಿಂದಾಗ ಅದು ಚೆನ್ನಾಗಿದೆ ಅಂತ ಅನಿಸಿದಾಗ ಅದನ್ನು ನಮ್ಮ ಹೋಟ್ಲಲ್ಲಿ ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋ ಮನೋಭಾವ ಇದೆಯಲ್ಲ, ಅದು ಭಾಳ ಮುಖ್ಯ. ಅದಾದಮೇಲೆ ಆ ಡಿಶ್ನ ಹೆಂಗೆ ಮಾಡಿರ್ತಾರೆ ಅಂತ ಅವರೇ ಊಹೆ ಮಾಡಿಕೊಂಡು ಇಲ್ಲಿ ಬಂದು ಇದನ್ನು ನೀವು ಮಾಡಿ ಹಿಂಗೆ ಬರುತ್ತೆ ಅಂತ ಹೇಳೋದು, ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಅದನ್ನು ಮಾಡೋದು, ತಿಂದ್ಬಿಟ್ಟು ಇದಕ್ಕೆ ಇದು ಹಾಕಿದರೆ ಅದು ಹಾಕಿದ್ರೆ ಅಂತ ಅನಲೈಸ್ ಮಾಡಿ ಮಾಡೋದಿದೆಯಲ್ಲ, ಇದು ನನಗೆ ಭಾಳ ಖುಷಿ ಕೊಡೋದು. ಯಾಕಂದರೆ ನಾನು ಸ್ವಲ್ಪ ಹಾಗೇನೆ ಏನಾದ್ರು ಒಂದು ತಿಂದುಬಿಟ್ರೆ ಅದು ಹೆಂಗೆ ಮಾಡಿದಾರೆ ಅಂತ ಫುಲ್ ತಲೆ ಕೆಡಿಸ್ಕೊಂಡು ಅದನ್ನು ಮಾಡೋ ತನಕ ನನಗೆ ಸಮಾಧಾನ ಇರೋಲ್ಲ. ಭಾಳ ಖುಷಿ ಆಯಿತು.